ಇಡೀ ವಿಶ್ವದಲ್ಲಿಯೇ ನಮ್ಮ ರಾಜಧಾನಿ ಬೆಂಗಳೂರಿಗೆ ಹೆಸರು ಸಿಕ್ಕಿರುವುದು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಕೊಡುಗೆಯಿಂದ ಎಂದು ಶಾಸಕ ಎ ಮಂಜು ಅವರು ತಿಳಿಸಿದರು. ಪಟ್ಟಣದ ಶಿಕ್ಷಕರ ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕೆಂಪೇಗೌಡ ಜಯಂತಿ ಆಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇವತ್ತು ಬೆಂಗಳೂರನ್ನು ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತಿದೆ. ಇದು ಕರ್ನಾಟಕ ರಾಜ್ಯದ ಕೀರ್ತಿಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿರುವುದು ಕೆಂಪೇಗೌಡರ ಕೊಡುಗೆ ಕಾರಣವಾಗಿದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಸದಸ್ಯರಾದ ಕೃಷ್ಣಯ್ಯ, ರಶ್ಮಿ, ತಹಸೀಲ್ದಾರ್ ಸೌಮ್ಯ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಬಿಇಒ ನಾರಾಯಣ, ಸಿಡಿಪಿಒ ವೆಂಕಟೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಗ್ರೇಡ್ 2 ತಹಸೀಲ್ದಾರ್ ಸ್ವಾಮಿ, ಅಕ್ಷರ ದಾಸೋಹ ಅಧಿಕಾರಿ ರಂಗಸ್ವಾಮಿ, ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು, ಕಂದಾಯ ಇಲಾಖೆ ಲೋಕೇಶ್, ಭಾಸ್ಕರ್, ಉಜ್ವಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಅವರ ಕಲ್ಪನೆ ಅಂಬೇಡ್ಕರ್ ಇರ್ಬೋದು, ಕನಕಾಲ ಇರ್ಬೋದು, ಬಸವಣ್ಣ ಇರ್ಬೋದು, ಇರ್ಬೋದು, ಚಂದ್ರೇಗೌಡ ಇರ್ಬೋದು, ಇವರೆಲ್ಲ ಆದರ್ಶ ವ್ಯಕ್ತಿಗಳು. ಇವ್ರನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅವರ ವ್ಯಕ್ತಿತ್ವ, ಒಳ್ಳೆಯ ಗುಣ, ಒಳ್ಳೆಯ ಆಡಳಿತ, ಅವರೆಲ್ಲರೂ ಕೂಡ ಕೆಂಪೇಗೌಡರು ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಜಾತಿಯ ಜನಾಂಗಕ್ಕೆ ಒಂದು ಸೇವೆಯನ್ನು ಮಾಡ್ತಾರೆ. ಸಿಂಪೇಟೆ ಎಲ್ಲ ಬೆಳೆಪೇಟೆ ಪ್ರತಿಯೊಬ್ಬರು ಮಾರ್ಕೆಟ್ ಮಾಡ್ತಕ್ಕಂಥ ಆ ಕಾಲದಲ್ಲಿ ಮಾಡಿದ್ದಾರೆ ಅಂತ ಹೇಳಿ 519 ಜಯಂತಿ ಇರ್ತದೆ. ಅಟ್ಲೀಸ್ಟ್ 450 ವರ್ಷದ ಹಿಂದೆ ಈ ಚಿಂತನೆ ಮಾಡಿದ್ದಾರೆ ಅಂದ್ರೆ ಅವರ ಚಿಂತನೆ ಕಲ್ಪನೆ ಏನಿತ್ತು ಅಂತಕ್ಕಂಥ ನಾವು ಸುಮಾರು 4,000 ಕೆರೆಗಳು ಬೆಂಗಳೂರಿನಲ್ಲಿ ಇದ್ದಿದ್ದಂತ ಕೆಂಪೇಗೌಡ ಕೆರೆಗಳನ್ನ ನಶಿಸಿ ಹೋಗಿದ್ದಾರೆ. ಕೆರೆಗಳ ಪೊಲೀಸರು ಉಪಯೋಗ ಮಾಡಿಕೊಂಡು ಇವತ್ತು ಬೆಂಗಳೂರಿಗೆ ಭಾರಿ ಆಘಾತವನ್ನು ಕೂಡ ಉಂಟು ಮಾಡಿದೆ. ಇವತ್ತು ಕೆಂಪೇಗೌಡರು ಅವರ ಅವಧಿಯಲ್ಲಿ 4 ದಿನಕ್ಕೆ 4 ಗೋಪುರಗಳನ್ನು ಕಟ್ಟಿ ಈ ಗೋಪುರದ ಆಚೆಗೆ ಬೆಂಗಳೂರು ಬೆಳಿಬಾರದು ಅನ್ನೋದನ್ನ ಆದರೆ ಅವರು ಈಗ ನಾವೇನು ರಿಗ್ರೂರನ್ನು ಏನ್ ಮಾಡ್ತೀವಿ ಆ ರೀತಿ ಅವರು ಆ ಕಾಲದಲ್ಲೇ 4 ದಿನದಲ್ಲಿ 4 ಒಂದು ಅವರ ಮಠವನ್ನು ಕಟ್ಟಿ ಗುರುತುಗಳು ಈಗಲೂ ಇದ್ದಾರೆ.